ನೋಡಿ, ಭಾಳ ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿ ನಮ್ಮ ಸಂವಿಧಾನ ಇರಬೇಕು ಅಂತ ಬಹಳ ಸ್ಪಷ್ಟವಾಗಿ ನಮ್ಮ ದೇಶದ ಒಂದು ಸಂಸ್ಕೃತಿ ಮತ್ತು ಜನರ ಆಲೋಚನೆ ಮತ್ತು ನಮ್ಮ ಅವಶ್ಯಕತೆಗಳನ್ನು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಮಗೆ ಸಂವಿಧಾನ ಕೊಡೋ ಮುಂಚೆ ಅವರು ಇಡೀ ವಿಶ್ವದಲ್ಲಿರುವಂಥ ಎಲ್ಲ ಸಂವಿಧಾನಗಳನ್ನು ಸಾಕಷ್ಟು ಅಧ್ಯಯನವನ್ನು ಮಾಡಿ ಚೆನ್ನಾಗಿ ತಿಳ್ಕೊಂಡು ಇದನ್ನು ರಚನೆ ಮಾಡಲಿಕ್ಕೆ ಹಗಲು ರಾತ್ರಿ ಕುಳಿತು ಕೆಲಸವನ್ನು ಮಾಡಿರುವಂಥದ್ದು. ಹಾಗಾಗಿ ಇವತ್ತು ಕಾಂಗ್ರೆಸ್ನವರು, ವಿಶೇಷವಾಗಿ ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿಯನ್ನು ದೇಶಕ್ಕೆ ಕೊಟ್ಟಂಥವರು, ಎಮರ್ಜೆನ್ಸಿ ಸಂದರ್ಭದಲ್ಲಿ ನ್ಯಾಯಾಂಗದ ಸಂಪೂರ್ಣ ಅಧಿಕಾರವನ್ನು ಮೊಟಕುಗೊಳಿಸಿ, ಪತ್ರಿಕಾ ರಂಗದ ಅಧಿಕಾರವನ್ನು ಮೊಟಕುಗೊಳಿಸಿ, ಮೂಲಭೂತ ಹಕ್ಕಿಗೆ ಮೊಟಕುಗೊಳಿಸಿ, ಸಾರ್ವಜನಿಕರ ಹಕ್ಕನ್ನು ಮೊಟಕುಗೊಳಿಸಿ, ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ತಿದ್ದುಪಡಿಯನ್ನು ತಂದು ಸಂವಿಧಾನಕ್ಕೆ ಇಂದಿರಾ ಗಾಂಧಿಯವರ ಆಲೋಚನೆಯನ್ನು ತಂದು ಹಾಕಿರೋದು. ಯಾವಾಗ ಇಡೀ ದೇಶದ ಜನರು ಇವರ ನಡವಳಿಕೆ ಇವನ್ನ ಯಾವಾಗ ಪ್ರಶ್ನೆ ಮಾಡಲಿಕ್ಕೆ ಬರ್ತಾರೋ ಆಗ ಈ ರೀತಿ ನಾಟಕವನ್ನು ಆಡುವಂಥ ಕೆಲಸಗಳನ್ನು ಮಾಡಿರುವಂಥದ್ದು ಕಾಂಗ್ರೆಸ್ನವರೇ. ಇವತ್ತು ಈ ದೇಶದಲ್ಲಿ ಕ್ಯಾಪಿಟಲಿಸ್ಟಿಕ್ ತಂದವ್ರು ಯಾರು? ಪ್ರೈವೇಟೈಸೇಷನ್ ತಂದವ್ರು ಯಾರು? ಗ್ಲೋಬಲೈಸೇಷನ್ ತಂದವ್ರು ಯಾರು? ಇದೇ ಕಾಂಗ್ರೆಸ್ನವರು. ಸೆಕ್ಯುಲರಿಸಮ್ ಅಂತ ಹೇಳ್ಬಿಟ್ಟು ಇಡೀ ಸಮಾಜನ ತುಷ್ಟೀಕರಣ ರಾಜಕಾರಣವನ್ನು ಮಾಡ್ತಿರೋದು ಯಾರು? ಇದೇ ಕಾಂಗ್ರೆಸ್ನವರು. ಹಾಗಾಗಿ ಏನೊಂದು ದತ್ತಾತ್ರೇಯ ಹೊಸಬಾಳೆ ಅವರು ಕೊಟ್ಟಿರೋಂಥ ಹೇಳಿಕೆ, ಇದೇನು ಕಾಂಗ್ರೆಸ್ನವ್ರು ಮಾಡಿರೋಂಥ ತಪ್ಪು ಇದೆ ಅಂತ ಅನ್ನೋದನ್ನ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನು ಇವತ್ತು ಸೆಕ್ಯುಲರ್ ಅನ್ನೋಂಥದ್ದು ಮತ್ತು ಸೋಷಲಿಸ್ಟಿಕ್ ಅನ್ನೋಂಥ ತಿದ್ದುಪಡಿಯನ್ನು ತಂದಿರೋರು ಕಾಂಗ್ರೆಸ್ನವರು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋದಲ್ಲ ಅಂತ ಭಾಳ ಸ್ಪಷ್ಟವಾಗಿದ್ದು ಇಂದಿರಾ ಗಾಂಧಿ ಅವ್ರದ್ದು ಕೊಡುಗೆ ಅಷ್ಟೇ. ಈ ತಿದ್ದುಪಡಿಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡಿರೋದು ಕಾಂಗ್ರೆಸ್ನವರು ಅಂತ ಭಾಳ ಸ್ಪಷ್ಟವಾಗಿ, ಅತಿ ಹೆಚ್ಚಿನ ಮೂಲ ಸಂವಿಧಾನಕ್ಕೆ ಅಪಮಾನ ಮಾಡಿರುವಂಥದ್ದು, ತಿದ್ದುಪಡಿಯನ್ನು ತಂದಿರೋದು, ಬದಲಾವಣೆಗಳನ್ನು ತಂದಿರೋದು ಕಾಂಗ್ರೆಸ್ನವರು. ಅದಕ್ಕೇನಾರ ನಾವು ತಿದ್ದುಪಡಿಯನ್ನು ತಂದು ಬಿ ಜೆ ಪಿಯಿಂದ ಆಗಿರುವಂಥದ್ದು ಶಕ್ತಿ ತುಂಬುವಂಥದ್ದು, ಅವಮಾನ ಮಾಡುವಂಥ ಕೆಲಸ ಕಾಂಗ್ರೆಸ್ಸಿಂದ ಸದಾಕಾಲ ಬಾಬಾ ಸಾಹೇಬ್ ಅವರಿದ್ದ ಕಾಲದಿಂದ, ಅವರ ಚುನಾವಣೆಯಿಂದ ಹಿಡಿದು ಅವರ ಬದುಕಿಗೆ, ಅವರ ಸಾವಿನ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲೂ ಅವರ ಕೊಡುಗೆಯನ್ನು ಗೌರವಿಸುವಂಥ ಕೆಲಸ ಕಾಂಗ್ರೆಸ್ಸಿಂದ ಯಾವತ್ತೂ ಆಗಿಲ್ಲ. ಬರೀ ನಾಟಕ ಮಾಡೋದು ಮಾತ್ರ ಕಾಂಗ್ರೆಸ್ಸಿಂದ ಆಗಿದೆ. ಹಂಗಾರೆ ಸಂವಿಧಾನದಿಂದ ಜಾತ್ಯತೀತ ಪದವನ್ನು ಕೈ ಬಿಡಬೇಕನ್ನೋದು ನಿಮ್ಮ ಒಪಿನಿಯನ್? ಬಾಬಾ ಸಾಹೇಬ್ ಅವ್ರಿಗೆ ಅಂಬೇಡ್ಕರ್ ಏನು ಕೊಟ್ಟಿಲ್ಲ, ಅದು ಯಾಕೆ ನಮ್ಗೆ ಬೇಕಿಲ್ಲ ಅಂತ ಅಷ್ಟೇ. ಓಕೆ ಸರ್, ಇನ್ನೊಂದು ಪ್ರಮುಖವಾಗಿ ನಿನ್ನೆ CM ಅವರು ಪೊಲೀಸ್ ಅಧಿಕಾರಿಗಳ ಸಭೆಯನ್ನು ಮಾಡ್ತಾರೆ. ಯಾರು ಕೋಮು ಗಲಭೆಗಳನ್ನು ಸೃಷ್ಟಿ ಮಾಡ್ತಾರೋ ಅಂಥವರ ಮೇಲೆ ಸ್ವಯಂಕೃತವಾಗಿ ಸುಮೋಟೋ ಕೇಸ್ಗಳನ್ನು ದಾಖಲಿಸಿಕೊಳ್ಳೋದಕ್ಕೆ ಆರ್ಡರ್ ಮಾಡಿದ್ದಾರೆ. ಅದು ನೇರವಾಗಿ BJP ಮತ್ತು RSSಗೆ ಒಂಥರ ಎಚ್ಚರಿಕೆ. ನಮಗಲ್ಲ, ಅದು ಕಾಂಗ್ರೆಸ್ನವ್ರಿಗೆ. ಕೋಮು ಗಲಭೆ ಇತಿಹಾಸದಿಂದ ಅಲ್ಲಿ ಯಾರು ಎತ್ತಿಡಿಯೋರು? ಹತ್ತಿಕ್ಕವರು ಕಾಂಗ್ರೆಸ್ನವರು. ಕೋಮು ಗಲಭೆಯನ್ನು ಇವತ್ತೇನೇ ತುಷ್ಟೀಕರಣ ಹೇಳ್ತಿರೋದೇನು? ಎಲ್ಲರನ್ನೂ ಸಮಾನರ ಕಾಣಿ, ಒಬ್ಬೊಬ್ರಿಗೊಂದೊಂದು ಕಾನೂನಲ್ಲ. ನಾವು ಹೇಳ್ತಿರೋದು ಪದೇ ಪದೇ, ಯಾರಿಗೇನು ನಮಗೇನು ಪ್ರತ್ಯೇಕ ಕಾನೂನು ಕೊಡಿ ಅಂತ ನಾವು ಯಾವತ್ತೂ ಕೇಳೇ ಇಲ್ಲ. ಇವ್ರಿಗೆ ಹೇಳ್ತಿರೋದೇನು? ನೀವು ತುಷ್ಟೀಕರಣದ ರಾಜಕಾರಣವನ್ನು ಮಾಡಬೇಡಿ, ಸಂವಿಧಾನ ವಿರುದ್ಧವಾಗಿ ಕೆಲಸಗಳನ್ನು ಮಾಡಬೇಡಿ. ಮಾಡ್ತಿರೋರು ಯಾರು? ಹತ್ತಿಕ್ಕ ಕೆಲಸ ಮಾಡ್ತಿರೋರು ಯಾರು? ಕಾಂಗ್ರೆಸ್ನವರು. ಸೊ ಹಾಗಾಗಿ ಇದು ಇವ್ರಿಗೆ ಅನ್ವಯ ಆಗುತ್ತೆ. ಇದನ್ನು ದುರ್ಬಳಕೆ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀವಿ ಕಾಂಗ್ರೆಸ್ನವ್ರಿಗೆ. ಇವತ್ತು ಹಿಂದೂ ಕಾರ್ಯಕರ್ತರನ್ನ ಹಗಲಲ್ಲೇ ಕೊಲೆ ಮಾಡೋಂಥದ್ದಾಗಲಿ, ಕೇಸ್ಗಳನ್ನು ದಾಖಲೆ ಮಾಡೋದಾಗಲಿ, ಕಿರುಕುಳ ಕೊಡೋದೇ ಆಗಲಿ, ಮನೆಗೆ ಹೋಗಿ ಇವತ್ತು ರಾಷ್ಟ್ರೀಯ ಮಾನವ ಹಕ್ಕು ಕಮಿಷನ್ ಹತ್ರ ಒಬ್ಬ ಸಾಮಾನ್ಯ ಮನುಷ್ಯ, ಒಬ್ಬ ನಾಗರಿಕರನ್ನು ರಕ್ಷಣೆ ಮಾಡುವಂಥ ರಾಜ್ಯ ಸರ್ಕಾರ ಒಂದು ರಾಕ್ಷಸ ವರ್ತನೆ ಮಾಡ್ತಿರುವಂಥದ್ದಕ್ಕೆ ರಕ್ಷಣೆಯನ್ನು ಕೋರಿ ಇವತ್ತು ಮುಖಭಂಗವನ್ನು ಮಾಡಿಸ್ಕೊಂಡಿರೋದು ಈ ಕಾಂಗ್ರೆಸ್ ಸರ್ಕಾರ. ತನ್ನ ಅಧಿಕಾರವನ್ನು ರಾಜಕೀಯ ಪ್ರೇರಿತವಾಗಿ ದುರ್ಬಳಕೆಯನ್ನು ಮಾಡ್ತಿರುವಂಥವ್ರು ಈ ಕಾಂಗ್ರೆಸ್ ಸರ್ಕಾರ. ಎದುರಿಸ್ತೀನಿ ಅನ್ನೋಂಥ ಮನಸ್ಥಿತಿಯಲ್ಲಿರೋರು ಈ ಕಾಂಗ್ರೆಸ್ನವರು. ಹಾಗಾಗಿ ಇದೇನೇ ಅನ್ವಯ ಆಗೋದು ಈ ಕಾಂಗ್ರೆಸ್ ಸರ್ಕಾರಕ್ಕೆ. ನಾವು ಯಾವತ್ತೂ ತಾರತಮ್ಯ ಮಾಡಿಲ್ಲ. ನಾವೇನಿರೋ ಕಾನೂನು ಪಾಲನೆ ಮಾಡುವಂಥದ್ದು ಅಧಿಕಾರ ದುರುಪಯೋಗ
ಇವತ್ತೇನಾದ್ರು ಇತಿಹಾಸದಲ್ಲಿ ಒಂದು ಕೆಟ್ಟ ಸರ್ಕಾರ ಅಧಿಕಾರ ದುರುಪಯೋಗ ಮಾಡಿಕೊಳ್ಳುವಂಥ ಇತಿಹಾಸದಲ್ಲಿ ಯಾವ್ದಾದ್ರು ಒಂದು ಕಾಂಗ್ರೆಸ್ ಸರ್ಕಾರ ಇದ್ದರೆ ಇದು ಈ ಕಾಂಗ್ರೆಸ್ ಸರ್ಕಾರ, ಇಂದಿನ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಅಧಿಕಾರ ದುರ್ಬಳಕೆ ಮಾಡ್ಕೋತಿರೋದು. ಗೃಹ ಇಲಾಖೆಯವ್ರಿಗೇ ಇದು ಯಾವ ಸರ್ಕಾರಪ್ಪ, ಎಂಥವ್ರಿಗೆ ಕೆಲಸ ಮಾಡ್ತಿದ್ವಿ ಅಂತ ಗೃಹ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋಂಥ ಪೊಲೀಸ್ ಅಧಿಕಾರಿಗಳ ಮನಸ್ಥಿತಿಯಾಗಿದೆ. ಯಾರೋ ಭ್ರಷ್ಟಾಚಾರಿಗಳು ಖುಷಿಯಾಗಿರ್ಬೋದು ಅಷ್ಟೇ, ಯಾರೋ ದಿನ ಚೆಚ್ಕೊಂಡು ಹೋಗ್ತಾರಲ್ಲ ಅವ್ರು, ಯಾರೋ ಚೆಚ್ಕೊಂಡು ಹೋಗೋರು ಖುಷಿಯಾಗಿ ಚೀಲ ತುಂಬ್ಕೊಂಡು ಹೋಗೋರು ಯಾರು ಇರ್ತಾರಲ್ಲ, ಚೀಲ ತುಂಬಿಕೊಂಡು ಅಧಿಕಾರ ದುರುಪಯೋಗ ಪಡಿಸ್ಕೊಂಡು 3 ಬಿಟ್ಟು ನಿಂತವಂಥವ್ರು, 3 ಬಿಟ್ಟು ನಿಂತಿರ್ತಾರಲ್ಲ, ಈ 3 ಬಿಟ್ಟು ನಿಂತವ್ರೆ ಮಾತ್ರ ಆನಂದವಾಗಿದ್ದಾರೆ ಈ ಸರ್ಕಾರದಲ್ಲಿ. ಸೊ ಇನ್ನು BJP ವಿಚಾರಕ್ಕೆ ಬಂದರೆ, ನಿನ್ನೆ ನಿಮ್ಮ ಮನೆಯಲ್ಲಿ ಒಂದು ಸಭೆ ನಡೀತಿದೆ, ಹಿರಿಯ ನಾಯಕರು ಸಾಕಷ್ಟು ಕುತೂಹಲ ಸಹ ಕೆರಳಿಸಿರ್ತಕ್ಕಂಥ, ಏನು ಹೇಳ್ತೀರಾ? ಹೇಳೋಕ್ಕೇನಿಲ್ಲ, ಈಗಾಗಲೇ ನಿನ್ನೆ ರಾಜ್ಯಾಧ್ಯಕ್ಷರು BY ವಿಜಯನ್ರವರೇ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಭಾಳ ಸ್ಪಷ್ಟವಾಗಿ ಪತ್ರಿಕೆ ಮಾಧ್ಯಮದವ್ರಿಗೆ ಸುದ್ದಿ ಕೊಟ್ಟಿದ್ದಾರೆ. ಇದು ಪ್ರತಿ ತಿಂಗಳು ಸೇರುವಂಥ ಸಭೆ, ಇದೇನು ಇವತ್ತು ವಿಶೇಷವಾಗಿ ನನ್ನ ಮನೇಲಿ ಸೇರಿರೋ ಸಭೆ ಅಲ್ಲ. ಪ್ರತಿ ತಿಂಗಳು ಇನ್ನು ಮುಂದಿನ ದಿನದಲ್ಲಿ, ಈಗಾಗಲೇ ಕಳೆದ ತಿಂಗಳು ಒಂದು ಸಭೆ ನಡೆದಿದೆ, ಈ ತಿಂಗಳು ಒಂದು ಸಭೆ ನಡೀತಿದೆ, ಮುಂದಿನ ತಿಂಗಳು ನಡೆಯುತ್ತೆ. ಈ ರೀತಿ ತಿಂಗಳ ಯಾವ್ದು ನಿಗದಿ ಮಾಡಿ ದಿನಾಂಕದಲ್ಲಿ ಸಭೆ ಸೇರುವಂಥದ್ದು ಆಗುತ್ತೆ. ಮತ್ತು ಯಾವಾಗ ಬೇಕೋ 15 ದಿನಕ್ಕೊಮ್ಮೆ ಏನು ವರ್ಚುವಲ್ ಕಾನ್ಫರೆನ್ಸ್ನಲ್ಲೂ ಸೇರುವಂಥದ್ದಾಗುತ್ತೆ. ಹಾಗಾಗಿ ಸಂಪರ್ಕದಲ್ಲಿರಬೇಕು. ಒಗ್ಗಟ್ಟಿನಿಂದ ಒಂದು ಕಾಂಗ್ರೆಸ್ ಇಷ್ಟು ದಿನ ತಪ್ಪು ಮಾಡ್ತಿದ್ರು, ಇವತ್ತೇನು ಅವ್ರ ಪಕ್ಷ ಶಾಸಕರು ಇನ್ನೂ ಪ್ರಬಲವಾಗಿ ಅವರನ್ನು ಬಯಲಿಗೆಳಿತಾ ಇದ್ದಾರೆ, ನಾವು ಇನ್ನೂ ಪ್ರಬಲವಾಗಿ ಬಯಲಿಗೆಳಿಬೇಕು ಅನ್ನೋಂಥದ್ದು. ಇನ್ನೊಂದು ಪ್ರಮುಖವಾಗಿ ಲಿಂಬಾವಳಿ ಅವರು ನಿನ್ನೆ ಸಭೆಯಲ್ಲಿ ಭಾಗವಹಿಸಿದ್ರು ತುಂಬಾ ದಿನಗಳ ನಂತರ. ಅದು ಸಾಕಷ್ಟು ಜನರಿಗೆ ಒಂಥರ ಆಶ್ಚರ್ಯ ಮತ್ತು ಕುತೂಹಲ. ಅವರು ನಮ್ಮ ಪಕ್ಷದ ನಾಯಕರಲ್ವಾ, ಅವರು ಜವಾಬ್ದಾರಿಯುತವಾಗಿರುವಂಥ ಪಕ್ಷದ ನಾಯಕರು, ಅವರೂ ಇದರ ಭಾಗವಾಗಿರಬೇಕು ಅಂತ ನಿಶ್ಚಯವನ್ನು ಮಾಡೇ ಇಲ್ಲಿ ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಿನಿಂದ, ಒಗ್ಗಟ್ಟು ಭಾಳ ಮುಖ್ಯವಾಗಿ ಇಲ್ಲಿ ಯಾವುದೇ ಒಳ ವ್ಯತ್ಯಾಸಗಳಿರಬಾರ್ದು, ಯಾರಲ್ಲೂ ವ್ಯತ್ಯಾಸಗಳಿರಬಾರ್ದು. ಹಾಗಾಗಿ ಎಲ್ಲೋ ಬೇರೆ ಬೇರೆ ಕಡೆ ಸೇರುವಂಥದ್ದಲ್ಲ, ಇಲ್ಲೇ ಸೇರೋಣ, ಅಧಿಕೃತವಾಗಿ ಒಟ್ಟಿಗೆ ಸೇರೋಣ, ಅಧಿಕೃತವಾಗಿ ಮುಕ್ತವಾಗಿ ಮಾತಾಡೋಣ. ಏನು ಅಭಿಪ್ರಾಯ ಇದೆಯಾ, ನಿಮ್ಮ ವ್ಯತ್ಯಾಸಗಳಿದೆಯಾ, ಮಾತಾಡಿ. ಅಲ್ಲೇ ಏನಿದ್ರೂ ಒಟ್ಟಾಗಿ ಒಗ್ಗಟ್ಟಿನಿಂದ ಮಾತಾಡುವಂಥದ್ದು, ಯಾವುದೇ ವ್ಯತ್ಯಾಸಕ್ಕೆ ಅವಕಾಶವನ್ನು ಕೊಡದೆ ಒಂದೇ ಉದ್ದೇಶ, ಕಾಂಗ್ರೆಸ್ ಸರ್ಕಾರ ಮಾಡುವಂಥ ಪ್ರತಿಯೊಂದು ತಪ್ಪನ್ನು ಬಯಲಿಗೆ ಎಳೆದು ಜನರಿಗೆ ನ್ಯಾಯವನ್ನು ಕೊಡಿಸ್ಲಿಕ್ಕೆ ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡ್ತೀವಿ. ಸರ್, ಈಗ ರಾಜ್ಯಾಧ್ಯಕ್ಷರ ವಿಚಾರವಾಗಿ ಸಹ ಸಾಕಷ್ಟು ಚರ್ಚೆ ನಡೀತಾ ಇದೆ. ಇನ್ನೇನು ಕೆಲವೇ ದಿನದಲ್ಲಿ ಅಧಿಕೃತವಾಗಿ ಅನೌನ್ಸ್ ಆಗುತ್ತೆ ಅಂತ. ಜೊತೆಗೆ ವಿಪಕ್ಷ ನಾಯಕ ಸ್ಥಾನದ ಬಗ್ಗೆಯೂ ಸಹ ಚರ್ಚೆ ನಡೀತಾ ಇದೆ. ಅದರಲ್ಲಿ ಅಶ್ವತ್ಥ ನಾರಾಯಣ ಅವರಿಗೆ ಯಾವುದೋ ಒಂದು ಆಫರ್ ಬಂದಿದೆ ಸರ್? ನಮ್ಗೆ ಯಾವುದೂ ಆಫರ್ ಇಲ್ಲ. ಈಗಿರೋರು ಇದ್ದಾರೆ, ನಾವು ಯಾಕೆ ಆಫರ್ ಬಗ್ಗೆ ಮಾತಾಡೋಣ? ಇರೋರು ಇದ್ದಾರೆ, ಏನೇ ಇದ್ರೂ ಪಕ್ಷ ನಿರ್ಧಾರ ಮಾಡ್ತಾರೆ, ವರಿಷ್ಠರು ನಿರ್ಧಾರ ಮಾಡ್ತಾರೆ. ಇದು ಯಾವುದು ನಾವು ಇಲ್ಲೇನು ಮಾತಾಡ್ಕೊಳ್ಳೋದ್ರಿಂದ ಏನೂ ಇಲ್ಲ, ನಾವು ಅದೇ ಚಟಕ್ಕೆ ಮಾತಾಡ್ಕೋಬೇಕಷ್ಟೆ. ಸೊ ಹಾಗಾಗಿ ವರಿಷ್ಠರು ಎಲ್ಲವನ್ನು, ಎಲ್ಲ ನಾಯಕರುಗಳನ್ನ ವಿಶ್ವಾಸ ತಗೊಂಡು ಸೂಕ್ತ ಕ್ರಮವನ್ನು ತಗೊಳ್ಳುವಂಥದ್ದಾಗುತ್ತೆ. ಸೊ ವಿಜಯೇಂದ್ರ ನಾಯಕತ್ವ ಬಗ್ಗೆ ಸಾಕಷ್ಟು ಜನ ಆಪೋಸ್ ಮಾಡ್ತಾ ಇದ್ದಾರೆ, ಕೆಲವೊಂದಿಷ್ಟು ರೆಬಲ್ಸ್ಗಳು ನಿಮ್ಮ ಪಕ್ಷದಲ್ಲೇನೆ. ಈಗೇನು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.